ಈ ಭಾಗದಲ್ಲಿ ಶಿವರಾಮ ಕಾರಂತರು ತಮ್ಮ ಅಜ್ಜಿಯ ಬಗ್ಗೆ ಹೇಳ ಹೊರಟಿದ್ದಾರೆ. ಈ ನಮ್ಮ ಅಜ್ಜಿ ನನಗೆ ನೇರಾದ ಅಜ್ಜಿಯಲ್ಲ, ನನ್ನ ಮುತ್ತಜ್ಜನ ಮಗಳು ಅವರು, ಎಂದರೆ ತಂದೆಯ ತಂಗಿಯವರು. ವಾಸ್ತವಿಕವಾಗಿ ಅವರು ನಮ್ಮ ಮನೆಯಲ್ಲೇ ಹುಟ್ಟಿದವರಾದರು. ಅನಂತರ ಈ ಮನೆಯ ಎದುರು ಸಾಕಷ್ಟು ಸಮೀಪದಲ್ಲೇ ಬೆಳೆದು ನಿಂತಿರುವ ಅಶ್ವತ್ಥ ಮರದಂತೆ ಬೇರೂರಿ ಬೆಳೆಯಬೇಕಾದ ಕಾರಣವಿರಲಿಲ್ಲ. ಅವರು ಮದುವೆಯಾಗಿ ದೂರ ಹೋಗಿ ಇನ್ನೊಂದು ಗೋತ್ರವನ್ನು ಸೇರಿ ಗಂಡನ ಜೊತೆಯಲ್ಲಿ ಹುಣಸೆ ಮರದಂತೆಯೋ ಹಲಸಿನ ಮರದಂತೆಯೋ ಬೆಳೆಯಬಹುದಿತ್ತು. ಅವರ ಕದಲದ ಜೀವನವನ್ನು ದೀರ್ಘ ಬಾಳನ್ನು ಕಂಡು ಹುಣಸೆ ಮರ, ಹಲಸಿನ ಮರ ಎಂದು ಅಪಲಾಯಿಸಿದೆ. ಎರಡು ಮರಗಳು ದೀರ್ಘಕಾಲ ಬೆಳೆಯುವಂಥವು. ಹಲಸಿನ ಮರದ ಮೋಪು 100 ವರ್ಷಗಳ ಕಾಲ ಬಾಳುತ್ತದೆ. ಹುಣಸೆ ಒನಕ್ಕೆ ಕುಟ್ಟಿದಷ್ಟು ಸವೆಯುವುದಿಲ್ಲ. ಒಂದು ರೀತಿಯಿಂದ ನೋಡಹೋದರೆ ನಮ್ಮ ಅಜ್ಜಿ ಹುಣಸೆಗೆ ಸಮ. ಅವರ ಮಾತುಗಳು ಹುಳಿ ಸಿಹಿ ಬೆರೆತ ಮಾತುಗಳು. ಆದರೆ ಅವರು ಹಾಗೆ ಬೇರೆ ಕಡೆ ಬೆಳೆದು ಬೇರೂರುವ ಬದಲು ನಮ್ಮ ಮನೆಯ ಮುಂದಿನ ಅಶ್ವತ್ಥ ವೃಕ್ಷದ ಬೀಳಲುಗಳಂತೆ ಹುಟ್ಟಿದ ಕುಲಕ್ಕೆ ಎಣೆದುಕೊಂಡು ಬದುಕಿದ್ದಾರೆ. ನಮ್ಮ ಮುತ್ತಜ್ಜ ಕೊಲ್ಲೂರು ಮೂಕಾಂಬಿಕೆಯ ನೆನಪಿಂದಲೋ ಏನೋ ಅವರಿಗೆ ಚಿಕ್ಕಂದಿನಲ್ಲಿ ಮೂಕಾಂಬಿಕೆ ಎಂದೇ ಹೆಸರಿಟ್ಟರು. ಮೂಕಿ ಎಂದೇ ಅವರನ್ನು ಎಲ್ಲರೂ ಅವರ ಹಿರಿಯರು ಕರೆಯುತ್ತಿದ್ದರಂತೆ. ಆ ಹಿರಿಯರ ಹೆಸರನ್ನೆಲ್ಲ ಹೇಳಿ ನಿಮ್ಮನ್ನು ದಣಿಸುವುದಿಲ್ಲ ನಾನು. ನನ್ನ ಅಜ್ಜನಿಗಿಂತ ಮೂಕಿ 1-2 ವರ್ಷಕ್ಕೆ ಕಿರಿಯವರಿರಬೇಕು. 10 ತುಂಬುವ ಮೊದಲೇ ಅವರಿಗೆ ಲಗ್ನವಾಯಿತು, ಶಾಸ್ತ್ರೋಕ್ತ ವಿಧಿಯಿಂದ. ನನಗೆ ನನ್ನ ಅಜ್ಜನನ್ನು ಕಂಡ ನೆನಪೇ ಬರುವುದಿಲ್ಲ. ಅವರು ತೀರಿಕೊಂಡು ಬಹಳ ಕಾಲವಾಯಿತು. ಅವರಿರುತ್ತಿದ್ದರೆ ಎಷ್ಟೋ ವಿಷಯಗಳಲ್ಲಿ ಅಜ್ಜಿ ಹೇಳಿದ ವಿಷಯಗಳು ನನಗೆ ಅರ್ಥವಾಗದಾಗ ಅವರಲ್ಲಿಗೆ ದೂರನ್ನೊಯ್ದು ಸರಿಪಡಿಸಿಕೊಳ್ಳುತ್ತಿದ್ದೆ. ನನಗೆ ಈ ಅಜ್ಜಿಯ ಬಾಲ್ಯವನ್ನು ಕುರಿತು ತಿಳಿದು ಬಂದ ಸಂಗತಿ ನೇರವಾಗಿ ಬಂದುದಲ್ಲ. ಅವರು ತಮ್ಮ ಸೊಸೆಗೆ ಹೇಳಿ ಆಕೆಯ ಅರ್ಧಂಬರ್ಧ ನೆನಪಿನಿಂದ ನನಗೆ ಬಂದದ್ದು. ಎಳೆಯನಾಗಿದ್ದಾಗ ಕಿವಿಯ ಮೇಲೆ ಬಿದ್ದ ಅಂಥ ಎಷ್ಟೋ ಸಂಗತಿಗಳನ್ನು ಕುರಿತು ನನಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅವರನ್ನೇ ಕೇಳಿ ತಿಳಿಯಲು ಹಂಬಲಿಸಿದ್ದೆ. ಆದರೆ ಅವರು ತಮ್ಮ ವಿಷಯದಲ್ಲಿ ಹೆಚ್ಚಿಗೆ ಏನನ್ನು ಹೇಳುವುದಕ್ಕೂ ಇಷ್ಟಪಡುವುದಿಲ್ಲ ಎಂಬುದು ಗೊತ್ತಾಯಿತು. ಮೂಕಾಂಬಿಕೆ ಮದುವೆಯಾಗಿ ಗಂಡನ ಮನೆ ಸೇರಿದಳು. ನಮ್ಮ ಊರಿಂದ 3 ಹರದಾರಿ ದೂರದ ಚಂಬೂರು ಮಾವನ ಮನೆಯಂತೆ. ಅವರಿಗೆ ಆಗ 10 ಪೂರ್ಣ ಆಗಿರಲಿಲ್ಲ ಎಂದೆ. ಗಂಡನಿಗೆ 14-15 ಅಷ್ಟೇ, ಅಷ್ಟು ಕಡಿಮೆ ವಯಸ್ಸು. ಮದುವೆಯಾಗಿ 6-3 ತಿಂಗಳಲ್ಲಿ ಆತ ಸನ್ನಿಪಾತದಿಂದ ತೀರಿಕೊಂಡ. 10 ತುಂಬದೆ ಹೋದರೂ ವಿಪತ್ತು ಮಾತ್ರ ತುಂಬಿ ಬಂದಿತ್ತು. ಆಮೇಲೆ ಮುತ್ತಜ್ಜ ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದರು. ನಾನು ಈ ಕಥೆಯನ್ನು ನಮ್ಮ ಮನೆ ಅನ್ನುತ್ತಿದ್ದೇನೆ. ಅದು ಹಿಂದಿದ್ದ ಸ್ಥಳದಲ್ಲಿಯೇ ಇದೆ. ಈ ದೀರ್ಘಾವಧಿಯಲ್ಲಿ ಅದರ ಆಕಾರ ಮಾತ್ರ 4-6 ಬಾರಿ ಬದಲುಗೊಂಡಿದೆ. ಅದೇ ದೀರ್ಘಾವಧಿಯಲ್ಲಿ ಅಜ್ಜಿಯ ಜೀವನ ಯಾವ ಆಕಾರ ವಿಕಾರಗಳಿಗೆ ಗುರಿಯಾಯಿತೆಂದು ಮಾತ್ರ ಹೇಳಲಾರೆ. ಆದರೆ ಅವರ ಬಾಲ್ಯದಲ್ಲಿ ಬಂದ ವಿಪತ್ತಿನಿಂದಾಗಿ ತಂದೆ ಇರಿಸಿದ ಹೆಸರು ಅನ್ವರ್ಥವಾಯಿತು. ಬಹಳ ಕಾಲವು ಕರೆಯುತ್ತಿದ್ದ ಹೆಸರಿನಂತೆ. ಅವರು ಮೂಕಿಯೇ ಆದರು ಅನ್ನುತ್ತಾರೆ. ಮನೆಗೆಲಸಗಳಲ್ಲಿ ಎಂದೂ ಆಲಸ್ಯ ತೋರಿಸಿದವರಲ್ಲವಾದರೂ ಯಾರೊಡನೆಯೂ ಅವರು ಮಾತುಕತೆ ಇಚ್ಛಿಸಲಿಲ್ಲವಂತೆ. ಉಂಟೂ ಇಲ್ಲ, ಬೇಕು ಬೇಡ ಎಂಬುದಕ್ಕಿಂತ ಹೆಚ್ಚಿಗೆ ಆಡಿದವರಲ್ಲವಂತೆ. ಈಗ ನೆನೆದರೆ ನನಗೆ ಅದೊಂದು ಆಶ್ಚರ್ಯವಾಗಿ ಕಾಣುವುದಿಲ್ಲ. ಅಂಥ ಎಳೆ ವಯಸ್ಸಿನಲ್ಲಿ ಅವರ ಮೇಲೆ ಯಾವ ಬಗೆಯ ಮೋಹ ಬೆಳೆದು ಬರುವುದಕ್ಕೆ ಸಾಧ್ಯ? ಮುಂದೆ ಅವರು ಈ ಗ್ರಾಮದ ಗಡಿಯನ್ನು ಬಿಟ್ಟು ಹೋದವರೂ ಅಲ್ಲ ಅನ್ನುತ್ತಾರೆ. ನಮ್ಮ ಅಜ್ಜನಿಗೆ ಮುಪ್ಪು ಸಮೀಪಿಸಿದಾಗ ಕಾಶಿ ಯಾತ್ರೆ ಮಾಡುವ ಇಚ್ಛೆಯಾಗಿ ಬಾ, ಒಂದು ಯಾತ್ರೆಯನ್ನು ಮಾಡಿ ಬರುವ ಎಂದರಂತೆ. ಅದಕ್ಕೆ ಇವರು ಒಲ್ಲೆ ಎಂದರಂತೆ. ಅಲ್ಲಿ ಇರುವ ದೇವರು ಇಲ್ಲಿಯೂ ಇದ್ದಾನೆ ಎಂದು ಹೇಳಿ ಒಳಕ್ಕೆ ಹೋಗಿ ಕುಳಿತರಂತೆ. ನಮ್ಮ ಅಜ್ಜನ ಕಾಲ ಸಂದಿತು. ಅವರ ಸ್ಥಾನದಲ್ಲಿ ಅಜ್ಜಿ ಮನೆ ಒಂದು ಗೋಡೆಯಷ್ಟು ಆಧಾರವಾಗಿ ಇಲ್ಲೇ ಬಾಳಿ ಬದುಕಿದರು. ಅಜ್ಜ ತೀರಿಕೊಂಡ ಸ್ವಲ್ಪದರಲ್ಲಿ ನನ್ನ ನಿಜದ ಅಜ್ಜಿಯೂ ತೀರಿಕೊಂಡರಂತೆ. ಸಂಸಾರದಲ್ಲಿ ಇನ್ನು 4-6 ಹುಟ್ಟು ಸಾವುಗಳು ಆದವು. ನನ್ನ ತಂದೆ ಅವರ ತೊಡೆಯ ಮೇಲೆ ಬೆಳೆದರು. ಜೀವನದ ಹಿಗ್ಗುಕುಗ್ಗುಗಳು ಅವರ ಕಣ್ಮುಂದೆ ನಡೆದಾಡಿದವು. ನಮ್ಮ ತಂದೆ ತೀರಿಕೊಂಡ ಕಾಲದಲ್ಲಿ ಅವರ ಬಾಯಿಯಿಂದ ಬಂದ ಒಂದು ಚಿಕ್ಕ ಕಹಿ ಮಾತನ್ನು ಚಿಕ್ಕವನಾದ ನಾನು ಕೇಳಿದ್ದೆ. ಎಲ್ಲರಿಗೂ ಕಾಲ ಬರುತ್ತದೆ, ಒಂದೊಂದು ದಿನ ಬಾಳಿದವರೆಂದರೆ ನಾನೇ ಎಂದರು. ಆ ಮಾತನ್ನು ಕೇಳಿದಾಗ ನನ್ನ ಮೈ ಜುಮ್ ಎಂದಿತು. ನನ್ನ ತಂದೆಯ ಮರಣದಿಂದ ನಾನು ತಬ್ಬಲಿಯಾಗಿ ನಡುಗುತ್ತಿದ್ದಾಗ ಅವರಾಡಿದ ಮಾತದು. ಆ ದಿವಸ ಅವರ ವರ್ತನೆ ಮಾತುಗಳು ಎಲ್ಲವೂ ನನಗೆ ಅದ್ಭುತವಾಗಿ ಕಾಣಿಸಿದವು. ಅವರು ಶವದ ಬಳಿಗೆ ಬಂದು ನಿಂತರು, ಕುಳಿತರು. ಆದರೂ ಕಣ್ಣೀರಿಡಲಿಲ್ಲ. ನೀನು ಒಂದು ಕೆಲಸ ಒಳ್ಳೆಯದು ಮಾಡಿದ್ದೀಯಾ, ಅವಳನ್ನು ಮೊದಲೇ ಕಳಿಸಿಕೊಟ್ಟೆ
ಈ ಮಕ್ಕಳ ಚಿಂತೆ ನಿನಗೆ ಬೇಡ, ನಾನು ನೋಡಿಕೊಂಡೇನು, ನೀನು ಹೋಗಿ ಬಾ ಎಂದರು. ಕಂಬನಿಯಿಂದ ತರತರಿಸುತ್ತಿದ್ದ ನನ್ನನ್ನು ಕಂಡು, ಇದೇ ಏನು ನಿನ್ನ ಗಂಡಸುತನ? ನೀನೇನು, ನಾನೇನು, ಯಾರು ಶಾಶ್ವತ? ಹೋಗಿ ಕೊಳ್ಳಿ ಇಟ್ಟು ಉರಿಸಿ ಬಾ. ಇದೆಲ್ಲ ಒಂದು ಆಟ. ಕನಸು ಅಂದರೆ ಕನಸು, ನಾವು ಕಟ್ಟಿಕೊಂಡ ಆಗಿರುತ್ತದೆ ಕನಸು. ಒಳ್ಳೆಯದು ಎಂದರೆ ಒಳ್ಳೆಯದು, ಕೆಟ್ಟದು ಎಂದರೆ ಕೆಟ್ಟದು. ಇದು ಭ್ರಮೆ ಎಂದರೆ ಭ್ರಮೆ, ನಿಜ ಎಂದರೆ ನಿಜ. ನಿನಗೆ ಹೇಳುತ್ತೇನೆ, ನಮಗೆ ಕನಸು ಗಿನಸು ಎಂಬುದಿರುವ ತನಕವೂ ಇದು ಅಷ್ಟೇ ನಿಜ. ಸಂಸಾರವೂ ಹಾಗೆಯೇ, ಸುಖ ದುಃಖಗಳು ಹಾಗೆಯೇ, ಈ ಜಗತ್ತು ಕೂಡ ಹಾಗೆಯೇ, ದೇವರೂ ಹಾಗೆಯೇ, ದಿಂಡರೂ ಹಾಗೆಯೇ. ಅವು ಎಲ್ಲವೂ ನಾವು ಕಟ್ಟಿಕೊಂಡ ಹಾಗೆ. ಗಟ್ಟಿ ಮಾಡಿಕೊ ಮನಸ್ಸನ್ನು. ಯಾಕೆ ಹೆದರುತ್ತೀಯ? ಹೋಗು, ಕಳಿಸಿಕೊಟ್ಟು ಬಾ. ಗಂಡು ಮಗ ನೀನಲ್ಲವೇ ಎಂದರು. ನಾನು ತೀರಾ ನಾಚಿ ತಗ್ಗಿ ಕುಗ್ಗಿ ಮುಂದಿನ ವಿಧಿಗಳನ್ನು ಮುಗಿಸಿ ಮನೆಗೆ ಬಂದೆ. ಮುಂದೆ ಬಹಳ ಕಾಲದ ತನಕವೂ ಅವರ ಬಾಯಿಯಿಂದ ಇಂಥ ದಿಟ್ಟ ಮಾತುಗಳನ್ನು ನಾನು ಕೇಳಿದ ನೆನಪಾಗುವುದಿಲ್ಲ. ಆ ಒಂದು ಕ್ಷಣಕ್ಕೆ ಮಾತ್ರ ನಮ್ಮ ಅಜ್ಜಿ ಇನ್ನೊಂದೇ ವಿಚಿತ್ರ ವ್ಯಕ್ತಿಯಾಗಿ ಕಾಣಿಸಿದರು ನನಗೆ. ತಂದೆಯವರು ತೀರಿಕೊಂಡರೂ ಮನೆಯ ಭಾರ ನನ್ನ ಮೇಲೆ ಬೀಳುವುದಕ್ಕೆ ಬಿಡಲಿಲ್ಲ. ನನ್ನ ಮತ್ತು ನನ್ನ ತಮ್ಮನ ಓದು ಬರಹಗಳನ್ನು ಹಾಳುಗೆಡೆಯಲು ಅವಕಾಶ ಕೊಡಲಿಲ್ಲ. ನಾನು ಓದನ್ನು ಮುಗಿಸಿ ಮನೆಗೆ ಬಂದ ವರ್ಷವೇ ನನ್ನ ಪ್ರಾಯ ಬಹಳವಾಗಿರದಿದ್ದರೂ ಒಲಿಸಿ ಒತ್ತಾಯ ಮಾಡಿ ಮನೆಗೆ ಒಂದು ಹೆಣ್ಣನ್ನು ಬರಮಾಡಿಕೊಂಡರು. ಅಲ್ಲಿಯ ತನಕ ಅವರು ಹೇಗೆ ಮನೆ ವಾರ್ತೆ ನಿರ್ವಹಿಸಿದರು ಎಂಬ ಸಂಗತಿಯೊಂದು ನನಗೆ ತಿಳಿಯುವುದಿಲ್ಲ. ಅಲ್ಪ ಸ್ವಲ್ಪ ಮನೆಯ ಬೇಸಾಯ ಮಾಡಿಸಿದ್ದು ಉಂಟು. ಅವರ ಪ್ರೀತಿ ಆದರ ಪೋಷಣೆಗಳಲ್ಲಿ ಬೆಳೆದ ತಮ್ಮನನ್ನು ನನ್ನನ್ನು ಕುಳ್ಳಿರಿಸಿಕೊಂಡು ಹಲವಾರು ಕಥೆಗಳನ್ನು ಹೇಳಿದ ನೆನಪು ಬರುತ್ತದೆ. ಕತೆ ಹೇಳಿ ನಗಿಸಿದರು, ಕಣ್ಣೀರು ಕರೆಸಿದರು. ಕಣ್ಣೀರು ಬಂದ ತಕ್ಷಣ ಇನ್ನೊಂದು ಕತೆ ಹೇಳಿ ನಗಿಸಿದರು. ಕೆಲವೊಮ್ಮೆ ನಾನು, ಅಜ್ಜಿ ಅದು ನಿಜವೇ, ನಿಜಕ್ಕೂ ಹಾಗಾಯಿತೆ ಎಂದು ದೀನಮುಖದಿಂದ ಕೇಳಿದರೆ, ಮಗು ಕತೆಯೇ ಅನ್ನುತ್ತಿದ್ದರು. ನಿಜ ಅಲ್ಲ ಅನ್ನುತ್ತೀರಾ ಎಂದು ನಿರಾಶೆಯಿಂದ ಪ್ರಶ್ನಿಸಿದರೆ, ನಿನಗೆ ಏನಾಗಬೇಕೀಗ? ಪುಣ್ಯಕೋಟಿ ದನ ಹುಲಿಯ ಬಾಯಿಗೆ ಬೀಳಬೇಕೆಂದಿದ್ದೀಯೋ? ಇಲ್ಲ. ಹುಲಿ ಮೇಲಕ್ಕೆ ಹಾರಿ ಪ್ರಾಣ ಬಿಡಬಾರದು ಎಂದಿದೆಯೋ? ಇಲ್ಲ. ಹಾಗಿದ್ದ ಮೇಲೆ ಒಂದು ತಿಂದೇ ಬದುಕಬೇಕು ಈ ಜಗತ್ತಿನಲ್ಲಿ. ಹುಲಿ ಇದ್ದರೆ ದನವಿಲ್ಲ, ದನವಿದ್ದರೆ ಹುಲಿ ಇಲ್ಲ, ಎರಡೂ ಬದುಕಲಿ ಎಂದೆ ನಾನು. ಮತ್ತೆ ಹುಲಿ ಏನು ತಿನ್ನಬೇಕು? ಹುಲ್ಲನ್ನೇ. ಹುಲ್ಲಿಗೂ ಜೀವ ಇದೆಯಲ್ಲ. ಹಾಗೆ ಕತೆ ತಿರುಗಿಸಿದರೆ ಹುಲ್ಲನ್ನು ತಿನ್ನಲು ಬಂದ ದನವನ್ನು ಕಂಡು ಹುಲ್ಲು ಎದುರಿ ತನ್ನ ಮರಿಯ ಹತ್ತಿರ ಹೋಗಿಬಿಡುತ್ತೇನೆ ಎನ್ನಬೇಕಾದೀತು. ನನ್ನ ಅಜ್ಜಿ ನನಗೆ ಹೇಳಿದ ಇಂತಹ ನೂರಾರು ಕಥೆಗಳನ್ನು ನಮ್ಮ ಮನೆಗೆ ನನ್ನ ಕೈ ಹಿಡಿದ ಸೀತೆ ಬಂದುದರ ಹೊಸತಿನಲ್ಲಿ ಹಲವಾರು ಬಾರಿ ಕೇಳಿದ್ದೆ. ಅವಳು ತವರು ಮನೆಯಿಂದ ನಮ್ಮ ಮನೆಯನ್ನು ಸೇರಿದ ಮೇಲೆ ಅಲ್ಲಿನ ಸುದ್ದಿ ಸೂರುಗಳನ್ನು ಕೇಳಿ ದುಃಖಪಟ್ಟಾಗ ಅವಳನ್ನು ಸಮಾಧಾನಪಡಿಸುವುದಕ್ಕಾಗಿ ಅಜ್ಜಿಯ ಸೊಗನ್ನು ತೊಟ್ಟವನ ಹಾಗೆ ಏನೇನೋ ಹೇಳಿದ್ದುಂಟು. ಜೀವನ ಕನಸು ನಿಜ, ಅದೊಂದು ನಾಟಕವೂ ಇರಬಹುದು. ಆದರೂ ಅದು ಇರುವಷ್ಟು ಕಾಲ ಅದರೊಳಗೆ ವೇಷ ಹಾಕಿ ಕುಣಿಯುವ ಕೆಲಸವಷ್ಟೇ ನಮ್ಮದು. ನಮಗೆ ಒಪ್ಪುವ ವೇಷಕ್ಕೆ ಸಮನಾಗಿ ಕುಣಿಯುವ ಎಂದು ಅಜ್ಜಿಯ ಮಾತಿಗೆ ನನ್ನದೇ ಆದ ಅರ್ಥವನ್ನು ಮಾಡಿಕೊಂಡು ನನ್ನ ಮಡಿದಿಗೆಯೇ ಸಮಾಧಾನವನ್ನು ಹೇಳಿದ್ದುಂಟು. ಈಗಲೂ ನನಗೆ ನಮ್ಮ ಅಜ್ಜಿಯ ಮುಂದಕ್ಕೆ ನಾನು ದೊಡ್ಡವನಾಗಿದ್ದೇನೆ ಎಂದು ಏನೇನೂ ಕಾಣಿಸುತ್ತಿಲ್ಲ. ನನಗೀಗ ಮದುವೆಯಾಗಿದೆ, 2 ಮಕ್ಕಳಿದ್ದಾರೆ. ಆದರೆ ನಮ್ಮ ಅಜ್ಜಿ ನಮ್ಮ ಸಣ್ಣದರಲ್ಲಿ ನಮಗೆ ಕತೆ ಹೇಳಿದಂತೆ ಅವರಿಗೆ ಮಾತ್ರ ಕತೆ ಹೇಳಿದ್ದನ್ನು ಕಾಣೆ. ಸೀತೆ ನಮ್ಮ ಮನೆಗೆ ಬಂದು ಕಾಲಿರಿಸಿದಿನಿಂದ ಅವಳಿಗೆ ಯಾವತ್ತೂ ಯಜಮಾನಿಕೆ ಪಟ್ಟವನ್ನು ಕಟ್ಟಿ ದೂರ ಉಳಿದಿದ್ದಾರೆ. ನಮ್ಮ ತಂದೆ ಬದುಕಿರುವ ಕಾಲದಲ್ಲಿಯೂ ತಾನು ಸಹ ಇದೇ ಮನೆಯಲ್ಲಿದ್ದೇನೆ ಎಂದು ತೋರಿಸಿಕೊಂಡವರಲ್ಲ. ಅವರಿಗೂ ಸಂಸಾರದ ಸುಖ ದುಃಖಗಳನ್ನು ಕಂಡ ಬೇಸರ ಬಂದಿರಲೂಬಹುದು. ಆದರೆ ನೋಡಿ, ನನ್ನನ್ನು ಬೇಸರಗೊಳಿಸುವ ಒಂದು ವಿಷಯವನ್ನು ಮಾತ್ರ ಇಲ್ಲಿ ಹೇಳದಿರಲಾರೆ. ನಮ್ಮ ಮನೆಗೆ ಬಂದು ಹೋಗುವ ಯಾರಿಗಾದರೂ ಸರಿಯೇ, ನಮ್ಮ ಅಜ್ಜಿಯ ವಿಷಯದಲ್ಲಿ ಹೆಚ್ಚಿನ ಆದರ ಇರುವ ಹಾಗೆ ಮಾತ್ರ ಕಾಣಿಸುವುದಿಲ್ಲ. ಅನೇಕರು ಮನೆಗೆ ಬರುತ್ತಿರುತ್ತಾರೆ, ಅವರ ಹತ್ತಿರಕ್ಕೆ ಹೋಗುವುದಿಲ್ಲ. ಮೊದಲು ಅವರನ್ನು ಮಾತನಾಡಿಸುತ್ತಿದ್ದವರು ಕೂಡ ನಾನು ಮನೆಯ ಹೊಣೆಯನ್ನು ಹೊತ್ತ ಮೇಲೆಯೂ ಅವರ ಹತ್ತಿರ ಯಾರೂ ಮಾತನಾಡುವುದಿಲ್ಲ. ಅಜ್ಜಿಗೆ ಹರೆಮರಳು ಎಂಬ ಅಭಿಪ್ರಾಯ ನಮ್ಮ ಊರವರಿಗೆ. ಅದಕ್ಕೆ ಇದೊಂದು ಕಾರಣವಿರಬಹುದು. ಅವರ ಕೈಗೆ ಏನಾದರೂ ವಸ್ತು ಒಡವೆ ಬಂತೆಂದರೆ ಅಥವಾ ಮಕ್ಕಳು ಕೈಗೇನಾದರೂ ಕೊಟ್ಟವೆಂದರೆ 2 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಆ ಬಳಿಕ ತಮ್ಮಷ್ಟಕ್ಕೆ ಏನೇನೋ ಕನಸು ಕಂಡವರ ಹಾಗೆ ಗುಣಗುತ್ತಾರೆ. ಅವರ ಈ ಗುಣಗು ಮಾತುಗಳನ್ನು ಕೇಳಿ ಹಾಗೇನಾದರೂ ಅಭಿಪ್ರಾಯ ಬರುವುದು ಸಹಜ. ಮೂಕಜ್ಜಿಗೆ ಮುಪ್ಪಿನ ಮರಳು. ತಮ್ಮಷ್ಟಕ್ಕೆ ಆಡಿಕೊಳ್ಳುತ್ತಿರುತ್ತಾರೆ. ಸೋಯಗೆಟ್ಟು ಮಾತನಾಡತೊಡಗಿದರೆ ನಿಲ್ಲಿಸುವುದೇ ಇಲ್ಲ ಎನ್ನುತ್ತಾರೆ. ಹಾಗೆ ಬಂಧು ಮಿತ್ರರು ಅಭಿಪ್ರಾಯ ಪ್ರಕಟಿಸುವುದನ್ನು ಕೇಳಿದಾಗ ನನಗೆ ನೋವಾಗುತ್ತದೆ. ನನಗೆ 25ನೇ ವರ್ಷಕ್ಕೆ ಮದುವೆಯಾಗಿತ್ತು. ಅಂದಿನಿಂದ ನಾನು ಮನೆಗೆ ಯಜಮಾನ, ನಮ್ಮ ಸೀತೆ ಯಜಮಾನಿ. ಅಜ್ಜಮ್ಮ ತಮ್ಮಷ್ಟಕ್ಕೆ ಮಾತನಾಡುವ ಮರುಳಜ್ಜಿ. ಕೆಲವು ಸಾರಿ ನನ್ನ 2 ಮಕ್ಕಳು ಅವರ ಬಳಿಗೆ ಹೋಗಿ ಅವರ ಕೈಯಲ್ಲಿ ಏನಾದರೂ ಕೊಟ್ಟು ಅವರು ತಮ್ಮಷ್ಟಕ್ಕೆ ಅನ್ನ ತೊಡಗಿದರಾದರೆ ಅವು ಓಡಿ ಬಂದು ತಮ್ಮ ತಾಯಿಯೊಡನೆ, ಅಮ್ಮ, ಅಜ್ಜಿಗೊಬ್ಬ ಟೋಣಿಯ ಕಾಣಿಸಿದನಂತೆ, ಅವನು ಭಾರಿ ಟೋಣಿಯಂತೆ ಎಂದು ಹೇಳಿ ನಗುವುದುಂಟು. ಅಂಥ ಪ್ರಸಂಗಗಳಲ್ಲಿ ನನ್ನ ಮಡಿದಿಗೆ ಮಕ್ಕಳ ಬಾಯಿಯನ್ನು ಕಟ್ಟುವುದೇ ಕಷ್ಟದ ಕೆಲಸವಾಗುತ್ತದೆ.
ನೀವು ಅವರ ಹತ್ತಿರ ಹೋಗಬೇಡಿ. ಅವ್ರಿಗೆ ಏನು ಕಾಣಿಸುತ್ತದೋ ಏನು ಬಿಡುತ್ತದೋ ನಿಮಗೆ ಯಾಕೆ ಅದೆಲ್ಲ? ಸುಳ್ಳು ಸುಳ್ಳು ಹೇಳ್ತಾರಮ್ಮ ಅವರು. ಸುಮ್ಮನಾಗಿ ಎಂದಿನಲ್ಲ ಎಂದು ಗದರಿಸಿ ಅವನ್ನು ಕಳಿಸಿಕೊಡುವ ಪಾಡು ಬರುತ್ತದೆ. ನನ್ನ ಮಕ್ಕಳು ಕೂಡ ಅವರಿಗೆ ಹುಚ್ಚೆಂದೇ ತಿಳಿದುಕೊಂಡಿದ್ದಾರೆ. ನಾನು ಏನು ಮಾಡುವ ಹಾಗಿಲ್ಲ. ಅದು ಮಾತ್ರ ನನ್ನ ಮನಸ್ಸನ್ನು ತುಂಬ ನೋಯಿಸುತ್ತದೆ. ಅವರ ಋಣಾನುಬಂಧ ಅಷ್ಟು ಬಿಗುವಾದುದರಿಂದ ಇಂಥ ಸ್ಥಿತಿಯಲ್ಲಿ ನಾನೊಮ್ಮೆ ಅವರ ಜೊತೆಯಲ್ಲಿ ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತಿದ್ದೆ. ಅವರು ನನ್ನ ಕಡೆ ದೃಷ್ಟಿ ಹರಿಸದೆ ಏನೇನೋ ತಮ್ಮಷ್ಟಿಗೆ ಗುಣಗುತ್ತಿದ್ದರು. ಅದನ್ನು ಕಂಡಾಗ ನನಗೆ ಇಷ್ಟು ಪ್ರಾಯವಾಗುವ ತನಕ ಯಾರು ಬದುಕಿದ್ದಾರಪ್ಪ ಎಂಬ ಯೋಚನೆ ಬಂತು. ಮರುಕ್ಷಣ ಅವರ ಬಾಯಿಯಿಂದ, ಮಗು, ನಿನಗೆ ನಿನ್ನ ಅಜ್ಜಿ ಭಾರವಾದಳೆ, ನನ್ನ ಸಾವನ್ನು ನೀಯ್ತಾ ಇದ್ದೀಯಲ್ಲ ಎಂದು ಹೇಳಿ ನಕ್ಕುಬಿಟ್ಟರು. ನನ್ನ ಎದೆ ದಡಲ್ ಎಂದಿತು. ಎಲ್ಲಿಲ್ಲದ ಭಯವಾಯಿತು. ಅಜ್ಜಿ ದಮ್ಮಯ್ಯ, ನಿಮ್ಮ ಮಾತು ಕೇಳಿ ನಿಮ್ಮಷ್ಟಿಗೆ ನೀವು ಕೊಣಗುವುದನ್ನು ಕಂಡು ಒಂದು ಕ್ಷಣ ಆಗೆನಿಸಿದ್ದು ನಿಜ. ಅದು ನೀವು ಬೇಡವಾಗಿಯೂ ಅಲ್ಲ, ಭಾರವಾಗಿಯೂ ಅಲ್ಲ. ಮನಸ್ಸಿನ ಮೇಲೆ ಹತೋಟಿ ಇಲ್ಲದಾಗ ಬದುಕಿ ಫಲವೇನು ಎಂದು ಕಾಣಿಸಿದ್ದು ನಿಜ. ತಪ್ಪಾಯಿತು ನನ್ನಿಂದ ಎಂದೆ ದುಃಖದಿಂದಲೇ. ನನಗೆ ಅದು ಗೊತ್ತಾಗುತ್ತದೆ. ನಿನ್ನ ಮನಸ್ಸು ನನಗೆ ಗೊತ್ತಿಲ್ಲವೇ? ಆದರೂ ಹೇಳಿದೆ ಚೇಷ್ಟೆಗೆ. ನಿನ್ನ ತಲೆಯಲ್ಲಿ ಸುಳಿದ ವಿಚಾರವನ್ನು ತಿಳಿದೆ ಎಂದರು. ನಿಮಗೆ ಹೇಗೆ ಗೊತ್ತಾಯಿತಪ್ಪ ಅದು? ಹೇಗೋ ನೀನು ಎಣಿಸಿದ್ದೆಲ್ಲ ನಾನೇ ಎಣಿಸಿದ್ದಷ್ಟು ಸ್ಪಷ್ಟವಾಯಿತು. ನೀವು ಆಗಾಗ ನಿಮ್ಮಷ್ಟಕ್ಕೆ ಏನೇನೋ ಅಂದುಕೊಳ್ಳುತ್ತೀರಲ್ಲ, ಏನದು? ನನಗೆ ಏನೇನೋ ಕಾಣಿಸುತ್ತದೆ, ಏನೇನೋ ಅನ್ನುತ್ತೇನೆ. ಒಂದೊಂದು ಸಾರಿ ಹಾಗೆ ಮಾಡುತ್ತಿರುವುದಂತೂ ನಿಜ. ಏನಾದರೂ ಕಾಣಿಸತೊಡಗಿತೆಂದರೆ ನನಗೆ ನಾನೇ ಮರವೆಯಾಗಿ ಕಾಣಿಸಿದ್ದನ್ನು ಕುರಿತು ಮಾತನಾಡುತ್ತೇನೆ. ಅದು ಒಂದು ತೆರ ಕನಸಿದ್ದರೂ ಇದ್ದಿತು. ಒಂದು ದಿವಸ ಅವರು ಹೀಗೆಯೇ ತಮ್ಮಷ್ಟಕ್ಕೆ ಗುಣಗುತ್ತಿದ್ದಾಗ ಮರೆಯಲ್ಲಿ ನಿಂತು ಕಿವಿಗೊಟ್ಟು ಅವರ ಆತ್ಮಗತ ಸಂಭಾಷಣೆಯನ್ನು ಕೇಳತೊಡಗಿದೆ. ಕೇಳಿ ಬಲು ಆಶ್ಚರ್ಯವಾಯಿತು. ಯಾವುದೋ ಪ್ರತ್ಯಕ್ಷ ಘಟನೆಯೊಂದು ನಡೆಯುತ್ತಿದ್ದಂತೆ ಅದಕ್ಕೆ ಸಾಕ್ಷಿಯಾದ ಅವರು ಅದನ್ನು ಬಣಿಸುವಂತೆ ಕಂಡಿತು. ನಾನು ತಟ್ಟನೆ ಅಜ್ಜಿ ಹೇಗಿದ್ದೀರಿ ಎಂದು ಕೇಳಿದೊಡನೆ ಅವರ ಕನಸು ಭಂಗವಾಯಿತು. ಕರೆದೆಯೋ ಎಂದು ಪ್ರಶ್ನಿಸಿದರು. ಹೌದು, ಊಟಕ್ಕೆ ಬನ್ನಿ, ಒತ್ತಾಯಿತು ಎಂದೆ. ನನ್ನ ಜೊತೆಯಲ್ಲಿ ಬಂದರು. ಊಟ ಮುಗಿಸಿ 2 ಗಳಿಗೆ ಮಲಗಿಕೊಂಡರು. ಹೆಚ್ಚಾಗಿ ಅವರು ಮನೆಯ ಜಗಲಿಯಲ್ಲಿ ಕುಳಿತೇ ಸಮಯ ಕಳೆಯುತ್ತಾರೆ. ಅಲ್ಲಿ ಕುಳಿತು ಕುಳಿತು ಬೇಸರವಾದರೆ ಅಶ್ವತ್ಥದ ಕಟ್ಟೆಗೆ ಹೋಗಿ ಅಲ್ಲಿ ತಮ್ಮ ಏಕಾಂತವನ್ನು ಮುಂದುವರಿಸುತ್ತಾರೆ. ಕಟ್ಟೆಯಲ್ಲಿ ಅವರು ನನಗೆ ಹೇಳಿದ ಹಲವಾರು ಕನಸಿನ ಕಥೆಗಳನ್ನು ಸ್ಮರಿಸಿಕೊಂಡೇನಾದರೆ ನಾನು ಓದಿದ ಇಲ್ಲವೇ ಇತರರಿಂದ ಕೇಳಿದ ಕತೆ ಅಥವಾ ಪುರಾಣಗಳು ಹೇಳುವ ಅವೆಲ್ಲ ಕಥೆಗಳಿಗಿಂತಲೂ ಸ್ವಾರಸ್ಯವಾಗಿ ಕಾಣಿಸುತ್ತವೆ. ಮಾತ್ರವಲ್ಲ, ಇವು ಹೇಳುವ ಸತ್ಯವನ್ನು ಅವಾವು ಹೇಳುವುದಿಲ್ಲ ಎಂದೆನಿಸುತ್ತದೆ. 80 ದಾಟಿರಬೇಕು ನಮ್ಮ ಅಜ್ಜಿಯ ವಯಸ್ಸು. ಇಲ್ಲಿಗೆ ಅಜ್ಜಿಯ ಬಗ್ಗೆ ಹೇಳೋದನ್ನು ಮುಂದುವರಿಸ್ತಾ ಶಿವರಾಮ ಕಾರಂತರು ಮುಂದಿನ ಭಾಗದಲ್ಲಿ ಏನು ಹೇಳ್ತಾರೆ ನೋಡೋಣ. ಧನ್ಯವಾದ.